ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ನಾವು ಇಂದಿನ ಕಥೆಯಲ್ಲಿ ನಂಬಿಕೆಗೆ ಇರುವ ಮಹತ್ವ, ನಂಬಿದರೆ ಯಾವ ಥರ ನಂಬಬೇಕು, ಯಾವ ಥರ ನಮ್ಮಲ್ಲಿ ಸಕಾರಾತ್ಮಕ ಮನೋಭಾವನೆ ಇರಬೇಕು ಅನ್ನೋ ಒಂದು ಚಿಕ್ಕ ಕಥೆಯ ಮೂಲಕ ಏನು ಮಾಡೋಣ ಅನ್ನೋದನ್ನು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಹೌದಾ? ಒಂದು ಹಳ್ಳಿ ಇತ್ತು. ಆ ಹಳ್ಳಿ ಅಂದ ತಕ್ಷಣ ಅಲ್ಲೆಲ್ಲರೂ ಏನು ಮಾಡ್ತಾರೆ, ರೈತರ ಜೀವನ ಮಾಡ್ತಿರ್ತಾರೆ. ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ಮಳೆ. ಹೌದಾ? ಮಳೆಯನ್ನೇ ಅವಲಂಬಿಸಿರ್ತಾರೆ. ಚೆನ್ನಾಗಿ ಮಳೆ ಬಂದ್ರೆ ಅವ್ರಿಗೆ ಬೆಳೆ ಬರುತ್ತೆ, ಚೆನ್ನಾಗಿ ಬೆಳೆ ಬಂದ್ರೆ ರೈತರ ಮುಖದಲ್ಲಿ ನಗು ಇರುತ್ತೆ ಅಲ್ವಾ? ಹೀಗೆ ಆ ವರ್ಷ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲೇ ಮಳೆ ತುಂಬ ಕಡಿಮೆ ಆಗಿತ್ತು. ಎಲ್ಲಿ ನೋಡಿದ್ರು ಬಿರು ಬಿರು ಬಿಸಿಲು, ಸುಡು ಸುಡು ಬಿಸಿಲು. ದನ ಕರುಗಳಿಗೆ ಏನಿರ್ತಿದ್ದಿಲ್ಲ, ಮೇವಿಲ್ಲ, ನೀರಿಲ್ಲ. ಮನುಷ್ಯರಿಗೂ ಸಹಿತ ದಿನ ಬಳಕೆಗೆ ಏನಿಲ್ಲ, ನೀರಿನ ಸಮಸ್ಯೆ. ಈ ಥರ ಭೀಕರ ಬರಗಾಲದ ಒಂದು ಸಂದರ್ಭದಲ್ಲಿ ಜನ ಏನು ಮಾಡಿರ್ತಾರ, ತತ್ತರಿಸಿ ಹೋಗಿರ್ತಾರೆ. ಇದೆಲ್ಲವನ್ನು ನೋಡಿ ಎಲ್ಲ ಪರಿಹಾರಗಳನ್ನು ಮಾಡಿ ಕೊನೆಗೆ ಆ ಊರಿನಲ್ಲಿರೋ ಒಬ್ಬ ಹಿರಿಯರು ಏನು ಮಾಡ್ತಾರ ಅಂತೇಳಿದ್ರೆ, ಇಡೀ ಊರು ತುಂಬ ಡಂಗುರ ಸಾರ್ತಾರ. ಏನು ಡಂಗುರ ಅಂತೇಳಿದ್ರೆ, ಇಂದು ಸಂಜೆ ಸುಮಾರು 3 ಗಂಟೆ ಅಥವಾ 3:30 ಸುಮಾರು ಪ್ರತಿಯೊಬ್ಬರು ಏನು ಮಾಡಬೇಕು, ಒಂದು ಊರು ಗ್ರಾಮ ದೇವತೆ ಇರ್ತದೆ. ಅಲ್ಲಿ ಗ್ರಾಮ ದೇವತೆ ಒಂದು ಅರಳಿ ಮರ ಎಲ್ಲ ಇರ್ತದೆ. ಹೌದಾ? ಆ ಅರಳಿ ಕಟ್ಟೆಗೆ ಎಲ್ಲರೂ ಏನು ಮಾಡಬೇಕು, ಸಭೆ ಸೇರಬೇಕು. ಎಲ್ಲರೂ ಸೇರಿ ಏನು ಮಾಡೋಣ, ಮಳೆಗಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನೋಡೋಣ, ನಮ್ಮ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ಒಳ್ಳೆ ಚೆನ್ನಾಗಿರೋ ಮಳೆ ಬೆಳೆಯನ್ನು ನಮ್ಗೆ ಕೊಡಲಿ ಅಂಥೇಳಿ ಏನು ಮಾಡ್ತಾರೆ, ಆ ಊರಿನ ಹಿರಿಯರು ಊರಲ್ಲಿ ಏನು ಮಾಡ್ತಾರೆ, ಡಂಗುರ ಸಾರಿಸ್ತಾರೆ. ಆಯಿತು, ಡಂಗುರ ಕೇಳಿಬಿಟ್ಟು ಎಲ್ಲ ಜನನು ತಮ್ಮ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ಬೇಕಂತೇಳಿ ಹೋಗಾಕ ತಯಾರಿ ಆಗ್ತಾರೆ. ಒಬ್ಬ ರೈತ ತನ್ನ ಒಂದು 7-8 ವರ್ಷದ ಮಗಳ ಜೊತೆಗೆ ಏನು ಮಾಡ್ತಾನೆ, ಅಲ್ಲಿ ಸಭೆಗೆ ಹಾಜರಾಗ್ತಾನೆ. ಊರಿನ ಎಲ್ಲ ಗ್ರಾಮದ ಹಿರಿಯರು, ಎಲ್ಲ ಜನರು ಎಲ್ಲರೂ ತಮಗೆ ಏನೇನು ತೋಚತೈತಿ ಅದನ್ನು ಕಣ್ಣು ಮುಚ್ಚಲ್ಲಿ ಏನು ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ. ಸಾಮೂಹಿಕ ಪ್ರಾರ್ಥನೆಗೆ ಅಗಾಧವಾದ ಏನಿದೆ, ಶಕ್ತಿ ಇದೆ. ಅದು ನಮಗೆಲ್ಲ ಗೊತ್ತಿರೋ ವಿಷಯ. ಹೌದಾ? ಹಾಗಾಗಿ ಎಲ್ಲರೂ ಸೇರಿ ತಮಗೆ ಯಾವ ಥರ ಬೇಕೋ ಆ ಥರ ಪ್ರಾರ್ಥನೆ ಮಾಡ್ತಾರೆ. ಆ ಮಗುನೂ ಸಹಿತ ಕಣ್ಣು ಮುಚ್ಚಿ ಭಕ್ತಿಯಿಂದ ಮಳೆಗೆ ಪ್ರಾರ್ಥನೆ ಮಾಡ್ತೈತಿ. ಏನು, ಅದಕ್ಕೆ ಬೇರೆದವ್ರದ್ದು ಕಷ್ಟ ಗೊತ್ತಿಲ್ಲ ಮಗುಗೆ, ತನ್ನ ತಂದೆಯ ಕಷ್ಟ ಅಷ್ಟೇ. ನೋಡು, ಮಳೆರಾಯ, ಮಳೆ ದೇವ, ಮಳೆ ಇಲ್ಲದೆ ಇರೋದಕ್ಕೆ ನಮ್ಮಪ್ಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಒಳ್ಳೆ ಮಳೆ ಬರೋ ಥರ ಅನುಗ್ರಹಿಸು ದೇವರೇ ಅಂತೇಳಿ ಆ ಮಗುನೂ ಸಹಿತ ನಿರ್ಮಲವಾದ ಮನಸ್ಸಿನಿಂದ ಮಳೆಗೋಸ್ಕರ ಏನು ಮಾಡ್ತೈತಿ, ಪ್ರಾರ್ಥನೆ ಮಾಡ್ತೈತಿ. ಸರಿ, ಎಲ್ಲರೂ ತಮಗೆ ಎಷ್ಟು ಭಕ್ತಿ ಇದೆ ಅಷ್ಟು 5 ನಿಮಿಷ 10 ನಿಮಿಷ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಅವ್ರ ತಂದೆ ಇನ್ನೂ ಸ್ವಲ್ಪ ಏನೋ ಹೊಲದಲ್ಲಿ ಕೆಲಸ ಇರುತ್ತೆ, ಹೊಲದಲ್ಲಿ ಏನೋ ದನ ಕರು ಏನಾರು ಇರ್ತಾವೆ, ತೊಗೊಂಡು ಮನೆಗೆ ಬರಬೇಕು ಅಥವಾ ಮೇವು ತರಬೇಕು, ಏನೋ ಸ್ವಲ್ಪ ಹೊಲದಲ್ಲಿ ಕೆಲಸ ಇರುತ್ತೆ. ಹೌದಾ? ಹಾಗಾಗಿ ಅವರ ತಂದೆ, ಆ ಹುಡುಗಿ ತಂದೆ ಮತ್ತೆ ಹೊಲಕ್ಕೆ ಹೋಗೋ ಒಂದು ಸಂದರ್ಭ ಅಲ್ಲಿ ಬರುತ್ತೆ. ಅವಾಗ ಆ ಪುಟ್ಟ ಬಾಲಕಿ ಏನು ಮಾಡ್ತಾಳ, ಅಪ್ಪಾಜಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಂಥೇಳಿ ಅಪ್ಪ ವೇಟ್ ಮಾಡ್ತಾ ಇರ್ತಾನೆ. ಆದರೆ ಮಗು ಒಳಗಡೆ ಓಡಿ ಹೋಗುತ್ತಾ. ಒಳಗೆ ಓಡಿ ಹೋಗಿದ್ದೇನು ಮಾಡ್ತಾಳಕಿ, ಒಂದು ಛತ್ರಿ ಸಮೇತ ಹೊರಗಡೆ ಬರ್ತಾಳೆ. ಹೌದಾ? ತಂದೆಗೆ ಆಶ್ಚರ್ಯ, ಯಾಕಮ್ಮ ಛತ್ರಿ ತೊಗೊಂಡು ಬಂದಿದ್ಯಾ ಅಂಥೇಳಿ. ಅವಾಗ ಆ ಮಗು ಹೇಳುತ್ತಾ, ನಾವು ಈಗರ ಏನು ಮಾಡಿದ್ದೇವೆ, ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ. ಅಕಸ್ಮಾತಾಗಿ ಮಳೆ ಬಂತು ಅಂತ ಹೇಳಿದ್ರೆ ನಾವೆಲ್ಲ ಮಳೆಯಲ್ಲಿ ನೆಂದುಕೊಂಡು ತೊಯ್ಸ್ಕೊಂಡು ಬರಬೇಕು. ಹಾಗಾಗಿ ಒಂದು ಛತ್ರಿ ಹಿಡ್ಕೊಂಡು ಹೋಗಿಬಿಡೋಣ ಅಂಥೇಳಿ ಆ ಮಗು ಹೇಳುತ್ತಾ. ತಂದೆಗೆ ತುಂಬ ಆಶ್ಚರ್ಯ ಆಗುತ್ತಾ. ಮೇಲ್ಗಡೆ ಆಕಾಶದಾಗೆಲ್ಲ ನೋಡ್ತಾರ, ಮಳೆ ಬರುವ ಯಾವ ಸೂಚನೆಗಳು ಇರೋದಿಲ್ಲ. ಆದರೂ ಸಹಿತ ಮಗಳ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಛತ್ರಿ ಮಗಳನ್ನು ತಗೊಂಡು ಏನು ಮಾಡ್ತಾರ, ಹೊಲದ ಕಡೆ ಹೋಗ್ತಾರ. ಏನೋ ಒಂದು ದೈವಿಚ್ಛೆನೋ ಅಥವಾ ಆ ಮಗುವಿನ ಒಂದು ನಂಬಿಕೆನೋ ಏನೋ ಗೊತ್ತಿಲ್ಲ, ಅವತ್ತು ಹಿಂದೆಂದೂ ಅರಿಯದಷ್ಟು ಜೋರಾಗಿ ಏನಾಗುತ್ತೆ, ಮಳೆ ಸುರಿಯುತ್ತೆ. ಹೌದಾ? ಇವಾಗ ನೋಡಿ, ಆ ಚಿಕ್ಕ ಬಾಲಕಿಯ ಒಂದು ನಂಬಿಕೆಯಿಂದ ನಾವೇನು ತಿಳ್ಕೊತೇವೆ ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಆ ಪ್ರಾರ್ಥನೆಯಿಂದ ನಮಗೆ ಒಳ್ಳೆಯದು ಆಗುತ್ತಾ ಅನ್ನೋ ಮನೋಭಾವನೂ ಅಲ್ಲೇ ಮುಖ್ಯ ಆಗುತ್ತೆ. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೇವೆ ನಾವು, ನಮ್ಗೆ ಹುಷಾರಾಗುತ್ತಂತ ಹೋಗ್ತೇವೆ. ಹೌದಾ?
ಅದೇ ಥರ ನಮಗೇನಾಗುತ್ತೆ, ಹುಷಾರಾಗ್ಬಿಡುತ್ತೆ ಅದು. ಇಲ್ಲಿ ನಮ್ಮ ಪ್ರಾರ್ಥನೆ ಜೊತೆಗೆ ನಮ್ಮ ನಂಬಿಕೆಯೂ ಬಹಳ ಮುಖ್ಯ. ನಮ್ಮಲ್ಲಿರೋ ಸಕಾರಾತ್ಮಕ ಯೋಚನೆಗಳು ಬಹಳ ಮುಖ್ಯ. ನಮ್ಮಲ್ಲಿರೋ ಧನಾತ್ಮಕ ಯೋಚನೆಗಳು ಸಹಿತ ಅಷ್ಟೇ ಅವಶ್ಯಕ ಅನ್ನೋದನ್ನು ಈ ಒಂದು ಕಥೆಯ ಮೂಲಕ ನಾವೇನು ಮಾಡ್ತೀವಿ, ತಿಳ್ಕೊತೀವಿ. ಹೌದಾ? ಈಗ ತಂದೆ ಮಗುನ ಹಿಂಗೆ ತೂರಿ ಒಗೆದು ಮತ್ತೆ ಹಿಡಿತೀವಿ, ಆದರೂ ಆ ಮಗು ಅಷ್ಟು ಜೋರಾಗಿ ನಗ್ತಾ ಇರುತ್ತೆ. ಆ ಮಗುಗೆ ನಂಬಿಕೆ ಇರುತ್ತೆ, ನಮ್ಮ ತಂದೆ ನನ್ನನ್ನು ತೂರಿ ಒಗಿತಾರಲ್ಲ ಅಷ್ಟೇ ಸುರಕ್ಷಿತವಾಗಿ ನನ್ನನ್ನು ಹಿಡ್ಕೋತಾರ ಅಂತ ಆ ಮಗುವಿನಲ್ಲಿ ನಂಬಿಕೆ ಇರುತ್ತೆ. ಅದೇ ಥರ ನಂಬಿಕೆಯೇ ಜೀವನ, ನಮಗೆ ಒಳ್ಳೆಯದಾಗತ್ತೆ. ಹೌದಾ? ಈ ಥರ ನಮ್ಮಲ್ಲಿ ಏನೋ ಒಂದು ಆದ್ರೂ ಏನೋ ಒಳ್ಳೆಯದಕ್ಕಾಗಿದೆ ಬಿಡು ಅಂತ ತಿಳ್ಕೊಂಡು ಅದನ್ನು ಅಲ್ಲಿಗೇನ ಬಿಟ್ಟು ನಾವು ಜೀವನದಲ್ಲಿ ಏನು ಮಾಡಬೇಕು, ಮುಂದೆ ಸಾಗಬೇಕು. ನಂಬಿಕೆಯೇ ಜೀವನ ಅಂತ ಹೇಳಿದ್ದೇನೆ. ಹಾಗಾಗಿ ಜೀವನ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆಗಳಿರುತ್ತೆ, ಏನೋ ಕಷ್ಟ ಕಾರ್ಪಣ್ಯಗಳಿರುತ್ತೆ. ಏನಾದರೂ ಸಹಿತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನ್ನು ನಾವು ಪ್ರತಿ ಸಲ ಏನು ಮಾಡಬೇಕು, ನೆನಪು ಮಾಡ್ಕೋಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ. ಹೌದಾ? ನಾವೇನು ತಂದಿಲ್ಲ, ಏನು ತೊಗೊಂಡು ಹೋಗೋದಿಲ್ಲ. ಇರೋಷ್ಟು ದಿನ ಖುಷಿಯಿಂದ ನೆಮ್ಮದಿಯಿಂದ 4 ಜನ ಮೆಚ್ಚೋ ಥರ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಒಂದು ಸಂತೃಪ್ತಿಯ ಮನೋಭಾವ ಇರಬೇಕು, ನಮ್ಮಲ್ಲಿ ಆ ಖುಷಿ ಇರಬೇಕು, ನೆಮ್ಮದಿ ಇರಬೇಕು. ಹೀಗೆ ನಂಬಿಕೆ ಆ ಮಗುವಿನ ಒಂದು ಚಿಕ್ಕ ಕಥೆಯ ಮೂಲಕ ರೈತ ಮತ್ತು ಅವನ ಮಗಳು, ಹೌದಾ, ಜಸ್ಟ್ ಪ್ರಾರ್ಥನೆ ಮಾಡಿದಕ್ಕನ್ನ ಏನು ಮಾಡ್ತಾಳೆ ಅವಳು, ಒಂದು ಛತ್ರಿ ಸಮೇತ ಅಲ್ಲಿಗೆ ಬರ್ತಾಳೆ. ಹೌದಾ? ಹಾಗಾಗಿ ನಂಬಿಕೆ ಅಂದರೆ ಇಷ್ಟು ಬಲವಾಗಿರಬೇಕು. ನಂಬಿಕೆನ ಏನು ಮಾಡುತ್ತಾ, ಒಂದು ಮಿರಾಕಲ್ಸ್ ಮಾಡುತ್ತಾ, ಒಂದು ಮ್ಯಾಜಿಕ್ಕನ್ನು ಮಾಡುತ್ತಾ. ಹಾಗಾಗಿ ನಂಬಿ ಕೆಟ್ಟವರಿಲ್ಲವೋ ಅಂತಲೂ ನಾವೇನು ಮಾಡಿದ್ದೀವಿ, ಕೇಳಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಸಕಾರಾತ್ಮಕವಾಗಿನ ಯೋಚನೆ ಮಾಡಿರಿ, ದೇವರಲ್ಲಿ ನಂಬಿಕೆಯನ್ನು ಇಡ್ರಿ, ಎಲ್ಲರಿಗೂ ಒಳ್ಳೆಯದ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.